ಯಾರಿಗೆ ಯಾರಿಲ್ಲೋ ತಿಳಿಯೋ ಸರದಾರ, ಯಾರಿಗೆ ಯಾರಿಲ್ಲೋ ತಿಳಿಯೋ ಸರದಾರ. ನೀರ ಮ್ಯಾಲಿನ ಗುರುಣೆ ನಿನ್ನ ಶರೀರ, ನೀರ ಮ್ಯಾಲಿನ ಗುರುಣೆ ನಿನ್ನ ಶರೀರ. ಊರಿಗೆ ಹೋಗುವಾಗ ಯಾರ ಬರ್ತಾರ, ಊರಿಗೆ ಹೋಗುವಾಗ ಯಾರ ಬರ್ತಾರ. ಸಾರಿ ಹೇಳಿದರಿಲ್ಲ ನಿನಗ ದರಕಾರ, ಸಾರಿ ಹೇಳಿದರಿಲ್ಲ ನಿನಗ ದರಕಾರ. ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ. ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ. ಕಷ್ಟಪಟ್ಟು ದುಡಿದು ಗಳಿಸಿದಿಯಲ್ಲ, ಕಷ್ಟಪಟ್ಟು ದುಡಿದು ಗಳಿಸಿದಿಯಲ್ಲ. ಹೊಟ್ಟೆ ತುಂಬ ಎಂದು ನೀನು ಉಣಲಿಲ್ಲ, ಹೊಟ್ಟೆ ತುಂಬ ಎಂದು ನೀನು ಉಣಲಿಲ್ಲ. ಗಂಟ ಕಟ್ಟಿ ದಿನ ನೋಡಿ ನಲಿಯುವಿಯಲ್ಲ, ಗಂಟ ಕಟ್ಟಿ ದಿನ ನೋಡಿ ನಲಿಯುವಿಯಲ್ಲ. ಎಷ್ಟಿದ್ದರೊಂದು ದಿನ ಹೋಗುವಿಕುಲ್ಲ, ಎಷ್ಟಿದ್ದರೊಂದು ದಿನ ಹೋಗುವಿಕುಲ್ಲ. ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ. ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ, ಎಷ್ಟಿದ್ದರೊಂದು ದಿನ, ಎಷ್ಟಿದ್ದರೊಂದು ದಿನ, ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ. ಎಲ್ಲರೂ ಕೂಡ ಇವತ್ತಿನ ದಿನ ದಾನ ಮಾಡಿದರೆ ಏನು ಲಾಭ ಇದೆ, ದಾನ ಮಾಡಿದರೆ ಹೆಂಗೆ ಪುಣ್ಯ ಪ್ರಾಪ್ತಿ ಆಗ್ತದೆ, ದಾನ ಮಾಡಿದರೆ ಸುರಲೋಕ ಪ್ರಾಪ್ತಿ ಆಗ್ತದೆ, ಉತ್ತಮರ ಕುಲದಲ್ಲಿ ಜನ್ಮ ತಾಳ್ತದೆ. ಈಗ ನೋಡ್ರಿ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ಫ್ಯಾಕ್ಟ್ರಿ ಇರ್ತಕ್ಕಂಥವ್ರ ಮಕ್ಕಳು, ಅವರೆಲ್ಲ ಜನ್ಮ ತಾಳಬೇಕಾಗಿತ್ತು ಅಂದರೆ ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ಮಾಡಿತ್ತು. ಒಟ್ಟು ಒಂದು ಮಾತು ಹೇಳ್ತೀನಿ ನಿಮಗೆ, ಅವಾಗಿಂದ ನೋಡಕತ್ತೀನಿ ನಾ, 2 ದಿನ ಆಯ್ತು ನೋಡಕತ್ತಿ. ಗುರುಗಳ ಮ್ಯಾಲೆ ಕುಂತಾರ ಹೌದಲ್ಲ, ಅವ್ರ ಕಡೆ ಕಾಲು ಚಾಚಿ ಕೂತ್ರೆ ಏನಾಗತ್ತೆ? ನಿಮಗೆ ಕಾಲು ಹಿಡಿದ್ರೆ ಕುರ್ಚಿಗೆ ಹೋಗಿ ಕೊಡ್ರಿ, ಹಿಂದೆ ಕಾಲು ಹಿಡಿತ ಗೊತ್ತದ, ವಯಸ್ಸಾದವ್ರು ಅದಿರಿ. ಆದರೆ ಅದನ್ನೇ ಹೇಳ್ತಾರೆ ಇಲ್ಲಿ, ಆ ಪಾಪ ಕಟ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕುಂತಾರಲ್ಲಿ ವೇದಿಕೆ ಮೇಲೆ ಕಾವಿ ಅಂದರೆ ಬೆಂಕಿ ಇದ್ದಂಗೆ, ಅದಕ್ಕೆ ಈ ಕಡೆ ದಯವಿಟ್ಟು ಕಾಲು ಚಾಚಬೇಡ್ರಿ. ತಿಳಿದವರು ಚಾಚಿರಿ, ತಿಳಿಲಾರ್ದವರು ಚಾಚಿರಿ. ನಾನು ನೋಡ್ತಾನೆ ಅದೀನಿ. ಒಂದು ಮಾತು ಹೇಳ್ತೀನಿ, ದಾನ ದಾನ ದಾನ, ಎಲ್ಲರೂ ದಾನ ಮಾಡಿರಿ, ದಾನ ಮಾಡಿರಿ. ನಾವು ಹಾಡಿದೀವಿ, ದಾನ ಮಾಡಲಿಲ್ಲ ಅಂದ್ರೆ ಇಂಥ ಒಂದು ಸತ್ಸಂಗ, ಇಂಥ ಒಂದು ವೇದಿಕೆ, ಇಂಥ ಒಂದು ಕಾರ್ಯಕ್ರಮ ನಡಿಬೇಕಾಗಿತ್ತು ಅಂದ್ರೆ ನಿಮ್ಮ ದಾನ ಕೊಟ್ಟದ ಪ್ರತಿಫಲ ಈ ಕಾರ್ಯಕ್ರಮಗಳು ಇವತ್ತು ನಡೆಯಕತ್ತೇವೆ, ಹೌದಿಲ್ಲ? ನೀವು ಕೊಟ್ಟಿರಿ. ಇವತ್ತು ಒಂದು ಭವ್ಯವಾದ ತೇರಾಗಬೇಕಾದರೂ ಕೂಡ ಅದಕ್ಕೆ ದಾನ ಕೊಟ್ಟಿರಿ. ಎಷ್ಟು ಲಕ್ಷದ ತೇರದದು? 25 ಲಕ್ಷದ ತೇರಂದ್ರೆ ಸಾಮಾನ್ಯ. ಚಿಕ್ಕ ಗ್ರಾಮ ಇದ್ದರೂ ಚೊಕ್ಕ ಗ್ರಾಮದಲ್ಲ, ಆ ಚಿಕ್ಕ ಗ್ರಾಮದೊಳಗೆ ಇಂಥ ಒಂದು 25 ಲಕ್ಷ ರೂಪಾಯಿದ ರಂಗನಾಥನ ತೇರು ತಂದು ನಿಂದಿರ್ಸಿರಂದ್ರೆ ನೀವು ಎದಕ್ಕೂ ಕಡಿಮಿಲ್ಲ ಎಳಿಗುತ್ತಿ ಗ್ರಾಮದವರು. ಮತ್ತು ಇದು ಇಂಥವ್ರ ಮುಂದೆ ನಾವು ದಾನ ಕೊಡ್ರಿ ದಾನ ಕೊಡ್ರಿ ದಾನ ಮಾಡ್ರಿ ಅಂತ ಹೇಳೋದೇನದ? ಎಷ್ಟು ಪುಣ್ಯವಂತರು ನೀವು. ನನಗೆ ಹಿಂಗೆ ಅನ್ನಿಸ್ತದ ನಿಮ್ಮನ್ನು ನೋಡಿ. ಸಾವಿರ ಬಳೆ ಚೂರಿನೊಳಗೆ ಒಂದು ಮಿಂಚು ಭಾಳ ಶ್ರೇಷ್ಠ, ಸಾವಿರ ಮಿಂಚಿನೊಳಗೆ ಒಂದು ಮುತ್ತು ಬಹಳ ಶ್ರೇಷ್ಠ, ಸಾವಿರ ಮುತ್ತಿನೊಳಗೆ ಒಂದು ಮಾಣಿಕ್ಯ ಭಾಳ ಶ್ರೇಷ್ಠ, ಸಾವಿರ ಮಾಣಿಕ್ಯದಲ್ಲಿ ಒಂದು ವಜ್ರ ಭಾಳ ಶ್ರೇಷ್ಠ, ಸಾವಿರ ಊರುಗಳಲ್ಲಿ ಎಳ್ಳಿಗುತ್ತಿ ಗ್ರಾಮ ಶ್ರೇಷ್ಠ ದಾನ ಕೊಡಲಿಕ್ಕೆ ಅಂತ ನನಗನ್ನಿಸ್ತದೆ. ಬಹಳ ಭವ್ಯವಾದ ಕಾರ್ಯಕ್ರಮ. ಎಂತಿಂಥ ಪರಮ ಪೂಜ್ಯರನ್ನು ಕರೆಸ್ತಾ ಇದ್ದೀರಿ ಇವತ್ತಿನ ದಿನ. ಅದಕ್ಕಿಲ್ಲಿ ಭಾಳ ಚಂದ ಬಸವಣ್ಣವ್ರು ಬರೀತಾರೆ, ಪಾಪಿಯದನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ,
ನಾಯಿಯ ಹಾಲು ನಾಯಿ ಕುನ್ನಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಪಾಪ ಮಾಡಿದರೆ ಅದು ಎಲ್ಲಿ ಹೋಗ್ತದೆ ಅನ್ನೋದಕ್ಕೆ ನಮ್ಮ ಅಡವೆ ಶಾಸ್ತ್ರಿಗಳು ಭಾಳ ಚಂದ ವ್ಯಾಖ್ಯಾನವನ್ನು ಕೊಟ್ಟು ಹೇಳ್ಕೊಂಡು ಬಂದರು. ಪಾಪದಿಂದ ಗಳಿಸಿರ್ತಕ್ಕಂಥ ಹಣ ಇನ್ನೊಬ್ಬರಿಗೆ ಮೋಸ ಮಾಡಿ, ವಂಚನೆ ಮಾಡಿ, ಬೆನ್ನಿಗೆ ಚೂರಿ ಹಾಕಿ, ಅವರಿಗೆ ಅನ್ಯಾಯ ಮಾಡಿ ಗಳಿಸಿರ್ತಕ್ಕಂಥ ದುಡ್ಡು ಎಲ್ಲಿ ಹೋಗ್ತದೆ ಅಂತ ಕೇಳಿದರೆ ಪಾಪಕ್ಕೆ ಹೋಗ್ತದೆ, ಪ್ರಾಯಶ್ಚಿತ್ತಕ್ಕೆ ಹೋಗ್ತದೆ. ರಂಗನಾಥನ ಸ್ವಾಮಿಯ ದರ್ಶನಕ್ಕೆ ಈ ಸತ್ಪಾತ್ರಕ್ಕೆ ಸಲ್ಲಂಗಿಲ್ಲ. ನೀ ಕೊಡ್ತನಂದ್ರೂ ಅದು ಸಲ್ಲಂಗಿಲ್ಲ. ನಾಯಿಯ ಹಾಲು ನಾಯಿ ಕುಣ್ಣಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಹೆಂಗೆ ಕೊಡ್ತಾರೆ ನೋಡ್ರಿ ಅವರು. ನಿಮ್ಮ ಮನೆ ಒಳಗೆ ಒಂದು ಹೆಣ್ಣು ನಾಯಿ ಐತೆ ಅಂತ ಅನ್ಕೋರಿ ಸುಮ್ಮ ಹಂಗೆ. ಅದು ಒಂದು 2 ಮರಿಗೆ ಜನ್ಮ ಕೊಟ್ಟಿರ್ತದೆ. ನಿಮ್ಮ ಮನೆಗೆ 4 ಮಂದಿ ಬೀಗರು ಬಂದಿರ್ತಾರೆ ಅದೇ ಸಮಯದೊಳಗೆ. ಹಾಲು ಮುಗಿದಿರ್ತಾವೆ ಚಹಾ ಮಾಡಕ್ಕೆ. ಕರಿ ಚಹಾ ಕೊಡಕ್ಕೆ ಮನಸ್ಸು ಒಪ್ಪಂಗಿಲ್ಲ. ಬಾಜು ಮನೆಗೆ ಹೋಗಾಕ ಅಭಿಮಾನ ಕಾಡ್ತದೆ. ಮತ್ತು ಅಲ್ಲೇ ನಾಯಿ ಅದಲ್ಲ, ಅದು ಮಕ್ಕಳಿಗೆ ಜನ್ಮ ಕೊಟ್ಟದಿಲ್ಲ, ಮತ್ತು ಅದಕ್ಕೆ ಹಾಲು ಅನ್ನಿಸ್ಕೊತಾವಿಲ್ಲ ಅಲ್ಲಿ. ಹ್ಞೂರನ್ರಿ ಇವ ಹಾಂ ಹಾಲು ಅದಾವಿಲ್ಲ ಅದರಲ್ಲಿ. ಅದನ್ನು ತೊಗೊಂಡು ಚಹಾ ಮಾಡ್ತೀರಿ ಬೀಗ್ರಿಗೆ ಬರ್ತಾವಿಲ್ಲ ಇಲ್ಲಲ್ಲ. ಹೆಂಗೆ ನಾಯಿ ಕುಣ್ಣಿಗೆ ಅಟ್ಟೆ ಮೀಸಲದ ಅದು. ಅದಕ್ಕೆ ಹೇಳ್ತಾರೆ ಅವರು, ಪಾಪದಿಂದ ಗಳಿಸಿರ್ತಕ್ಕಂಥ ಅನ್ಯಾಯದ ದುಡ್ಡು, ಮೋಸ ವಂಚನೆ ದುಡ್ಡು ಏನಾಗ್ತದಲ್ಲ ಪ್ರಾಯಶ್ಚಿತ್ತಕ್ಕೆ ಹೋಗ್ತದೆ. ನಾಯಿ ಹಾಲು ನಾಯಿ ಕುಣ್ಣಿಗೆ ಅಟ್ಟೆ ಮೀಸಲದ. ಆದರೆ ಹೇಳ್ತಾರೆ ಅವ್ರು ಮುಂದೆ ನಮ್ಮ ಕೂಡಲ ಸಂಗನ ಶರಣರ ಅನುಭಾವಕ್ಕೆ ಸಲ್ಲಬೇಕಾಗಿತ್ತು ಅಂದರೆ ನೀನು ಒಳ್ಳೆಯ ರೀತಿಯಿಂದ ನಡಿ ಅಂತ ಹೇಳ್ತಾರೆ. ಒಳ್ಳೆಯ ರೀತಿಯಿಂದ ನಡೆದ್ರೆ ಅದು ಸಲ್ತದೆ, ಇಲ್ಲಾಂದರೆ ಸಲ್ಲಂಗಿಲ್ಲ. ಉದಾಹರಣೆಯನ್ನು ಬರ್ಕೊಂಡು ಬರ್ತಾರೆ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಇವತ್ತು ರೊಕ್ಕ ಇದ್ರೂ ದುಃಖದ, ಇರಲಿಲ್ಲ ಅಂದರೂ ದುಃಖದ, ಹೌದಿಲ್ಲ? ಅದು ಹ್ಯಾಂಗೆ ದುಃಖದ ರೀ? ನಾವು ಭಾಳ ಕಡು ಬಡತನದಲ್ಲಿ ಅದೀವಿ ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ದಾನ ಧರ್ಮ ಮಾಡಿಲ್ಲ. ಈ ಜನ್ಮದಲ್ಲಿ ಬಾ ಅಂದ್ರೆ ಅದು ಹೆಂಗೆ ಬರೋಕ್ಕೆ ಸಾಧ್ಯದ? ಬರೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಇದ್ರೂ ದುಃಖದ, ಇರಲಿಲ್ಲ ಅಂದರೂ ದುಃಖದ. ಇವತ್ತು ರೊಕ್ಕ ಐತಿ ಅಂದರೂ ಕೂಡ ನೆಮ್ಮದಿ ಇಲ್ಲ ಮನುಷ್ಯನಿಗೆ. ನೋಡ್ರಿ, ದೊಡ್ಡ ದೊಡ್ಡ ನಾವು ಶ್ರೀಮಂತರ ಮನೆ ನೋಡೀವಿ, ಹಲವಾರು ಊರುಗಳನ್ನು ಸಂಚಾರ ಮಾಡೀವಿ. ಆದರೆ ಅವ್ರಿಗೆ ಒಟ್ಟು ನೆಮ್ಮದಿ ಇಲ್ಲ. ಇವತ್ತು ಕಾಟ ಕೊಂಡ್ಕೋಬೋದು, ಬೆಡ್ ಕೊಂಡ್ಕೋಬೋದು, ಹಾಸಿಗೆ ಕೊಂಡ್ಕೋಬೋದು, ದಿಂಬು ಕೊಂಡ್ಕೋಬೋದು. ನಿದ್ರೆ ಯಾರು ಕೊಂಡ್ಕೊಳಕ್ಕಾಗ್ತದೆ? ಆಗಂಗಿಲ್ಲ. ಒಬ್ಬ ರೈತ ದುಡಿದು ಹೊಲದಲ್ಲಿ ದುಡಿದು ಮನ್ಕೊಳ್ಳುವಂಥ ಮನುಷ್ಯ ಬರೇ ಮೈಲೇನೆ, ಅರಿವಿ ಇರಲಾರ್ದೇ ಬರೇ ಮೈಲೇನೆ ಅಂಗಿ ಹಾಕೋ ಅಂಗಿ ಕಳೆದ ಅವ ಬ್ಯಾಸಿಗೆ ಒಳಗೆ ಹೊಲದಾಗ ಹೆಂಟಿ ಮೇಲೆ ಮನ್ಕೊಂಡ್ರೆ ಅವ ಕಣ್ ತುಂಬ ನಿದ್ದೆ ಆಗ್ತದೆ. ಯಾಕೆ? ನೆಮ್ಮದಿ. ಅದೇ ಒಬ್ಬ ಶ್ರೀಮಂತ ಚಲೋ ಗಾದಿ ಮೇಲೆ ಮಲ್ಕೊಂಡಾನಂದ್ರೆ ಒಂದು ಕೂದಲು ಎಳೆ ಇದ್ದರೂ ಕೂಡ ಅವಾಗ ಚುಸ್ತು ಅಂದ್ರೆ ಅಲ್ಲಿ ನಿದ್ದೆ ಹತ್ತಂಗಿಲ್ಲ. ಎಷ್ಟು ಚಂದ ಬರೀತಾರವರು. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಮಕ್ಕಳು ಮರಿಗಳು ಮಾಡೋದು ರೊಕ್ಕ, ಸಕ್ಕರೆ ತುಪ್ಪ ಸವಿಯೋದು ರೊಕ್ಕ, ಪಕ್ಕನೆ ಹೋದರೆ ಘಾತ ಕಾಣಕ್ಕ, ರೊಕ್ಕ ಇನ್ನೆಲ್ಲಿ ಅಕ್ಕ. ರೊಕ್ಕದ ಹೊರಗೆ ಹೋದ ಮನುಷ್ಯ ಮನೆಗೆ ಬರ್ತಾನೋ ಗ್ಯಾರಂಟಿ ಇಲ್ಲ. ಆದರೆ ಜೀವ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ನೀರ ಮೇಲಿನ ಗುರುಳಿ ನಿಜವಲ್ಲ ಹರಿ ಅಂತಾರೆ. ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಪಕ್ಕನೆ ಹೋದರೆ ಘಾತ ಕಾಣಕ್ಕ. ಪಕ್ಕನೆ ಪ್ರಾಣ ಬಿಡ್ತು ಅಂದ್ರೆ ನೀ ಇಟ್ಟದಿಟ್ಟಲ್ಲೇ ಕೊಟ್ಟಲ್ಲಿ ಶಿವ ಎನ್ಮ. ಎಷ್ಟು ಚಂದ ಬರೀತಾರೆ. ಭಾಳ ಶ್ರೀಮಂತಿಕೆ ಐತಿ ಇವತ್ತಿನ ದಿನ ಅಂದರೆ ಅದು ಹಿಂದಿನ ಜನ್ಮದ ಪುಣ್ಯ. ಮನೆ ದೊಡ್ಡದಿದ್ದರೇನು ಮನ ದೊಡ್ಡ ಇಲ್ಲದನಕ್ಕ, ಧನವಂತರಾದರೇನು ದಾನ ಮಾಡದನಕ್ಕ, ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ, ನರನಾಗಿ ಹುಟ್ಟಿ ಬಂದ ಮೇಲೆ ರಂಗನಾಥನಿಗೆ ಶರಣಾಗದಿದ್ದರೆ ನಿನ್ನ ಜನ್ಮ ವ್ಯರ್ಥ ಕಾಣಕ್ಕ ಅಂತ ಬರೀತಾರೆ. ಮಣಿ ದ್ವಾಡದ ಮನಸ್ಸು ದ್ವಾಡ್ದಿರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ಮಣಿ ಮಾಡಿ ಮೇಲೆ ಮಾಡಿ ಕಟ್ಸಿರ್ತೀವಿ, ಅಂತಸ್ತು ಮೇಲೆ ಅಂತಸ್ತು ಕಟ್ಸಿರ್ತೀವಿ. ಬಂದವ್ರಿಗೆ ಚೆಂದಾಗಿ ಬಾ ಅಂದು ಒಂದಿಷ್ಟು ಪ್ರಸಾದ ಮಾಡಿಸಿ ಇದ್ದಷ್ಟು ದಕ್ಷಿಣ ಕೊಡಲಿಲ್ಲ ಅಂದ್ರೆ ಆ ಮನೆಗೂ ಭೂಷಣಿಲ್ಲ, ನಿನಗೂ ಭೂಷಣಿಲ್ಲ. ಮನೆ ದೊಡ್ಡದಿದ್ದರೇನು ಮನ ದೊಡ್ಡ ಇಲ್ಲದನಕ್ಕ. ಮನ ಅಂದ್ರೆ ಮನಸ್ಸು.
ಧನವಂತರಾದರೇನು ದಾನ ಮಾಡದನಕ್ಕ. ಹಣ ಭಗವಂತ ಕೊಟ್ಟಾನೆ, ಹಿಂದಿನ ಜನ್ಮದ ಪುಣ್ಯ ಅದನೆಂದು ತಗೊಂಡು ಬಂದಿದ್ದೀ, ಬುತ್ತಿ ಬಿಚ್ಚಿ ಉಣಾಕತ್ತಿದಿ. ಆದರೆ ಹಿಂದಿನ ಜನ್ಮದ್ದು ಈ ಜನ್ಮದಲ್ಲಿ ಉಣಬೇಕಾದ್ರೆ ಈಗ ನೀವು ಬ್ಯಾಂಕ್ನಾಗ ದುಡ್ಡು ಇಡ್ತೀರಿ ಇಲ್ಲಿ ಅವು ಅವ್ರನ್ನೇ ನೋಡ್ತೀರಿ. ಇಲ್ಲಿ ನಾನು ನೋಡ್ರಿ, ನಿಮ್ಮೂರನವ್ರು ಅದಾರ ಅವರು, ಇಲ್ಲಿ ನಾನು ನೋಡ್ರಿ. ಹೆಣ್ಮಕ್ಳಿಗೆ ಒಂದು ಚಟ ಭಾಳ ಕೆಟ್ಟದ ರೀ. ಇನ್ನು ಪುಣ್ಯಕ್ಕೆ ಯಾರ ಹೆಣ್ಮಕ್ಳು ಬಂದ್ರೆ ಸಾಕು, ಆಕೆ ಮ್ಯಾಗಿಂದ ಕೆಳಗೆ ನೋಡೋದಕ್ಕಿನ್ನ ಎಂಥ ಸೀರೆ ಉಟ್ಟಾಳ, ಎಂಥ ಜಂಪರ್ ತೊಟ್ಟಾಳ, ಇದು ಎಟ್ರದ್ದು ಇರಬೇಕು, ನಾನು ನಾಳೆಗೆ ತರ್ತನು. ಇದು ಭಾಳ ನೀವು ಇನ್ನೂ ಪುಣ್ಯಕ್ಕೆ ಚಲೋದೇ ಇಲ್ಲಿ. ಇದು ಭಾಳ ಚಂದ ನೋಡ್ತಾರಂತ ತಾಯಿಯಂದಿರು. ಏನು ಹೇಳಕತ್ತಿದ್ನಿ? ತಗೋ, ಎಲ್ಲಿಗೆ ಬಿಟ್ಟಿದ್ರೆ ಅದು ಗೊತ್ತಿಲ್ಲ. ಧನವಂತರಾದರೇನು ದಾನ ಮಾಡದನಕ್ಕ. ಹಿಂದಿನ ಜನ್ಮದ ಪುಣ್ಯ ಐತಿ ಅಂತ ಈ ಜನ್ಮದಲ್ಲಿ ಉಣ್ಣಾಕತ್ತೀರಿ, ಹೌದಿಲ್ಲ? ಈ ಜನ್ಮದಲ್ಲಿ ಉಣ್ಣಾಕತ್ತೀರಿ. ಆದರೆ ಆ ಪುಣ್ಯ ಐತಿ ಅಂದರೂ ಕೂಡ ಅದನ್ನು ತೊಗೊಂಡು ಬಂದೀರಿ ಅಂದರೂ ಈ ಜನ್ಮಕ್ಕೆ ನೀವು ದಾನ ಧರ್ಮ ಮಾಡಲಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ದಟ್ಟ ದರಿದ್ರಾಗಿ ಹುಡ್ತೀರಂತ. ನಮ್ಮ ಮನೆಗೆ ಯಾರಾದರೂ ಭಿಕ್ಷುಕರು ಬಂದರೆ ಈಗ ಬಾ ಆಗ ಬಾ ಹೋಗಿ ಬಾ ಎನ್ನದಲೇ ಕರೆದು ಕೊಡುವವನ ದಾನ ಎಲ್ಲದಕ್ಕೂ ಶ್ರೇಷ್ಠ ಅಂತಾರವರು. ಆಗ ಬಾ ಈಗ ಬಾ ಅನ್ನಬಾರ್ದು. ಇನ್ನೊಂದು ಭಾಷೆ ಬಳಸ್ತೀರಿ ಹಳ್ಳಿ ಒಳಗೆ, ನಿಮ್ಮೂರಾಗ ಬಳಸ್ತಿರಲ್ಲ ನಂಗೆ ಗೊತ್ತಿಲ್ಲ. ಕೈ ಖಾಲಿ ಇಲ್ಲ ಮುಂದೆ ಹೋಗಿ ಅನ್ನಬಾರ್ದಂತ ಅಂತೀರೇನು ನೀವು? ಪದ ನೀವು ಯಾರು ಅನ್ನಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಂಥ ತೇರು ಹಾಕಿದ್ದಿಲ್ಲ ಅಲ್ಲ. ಕೈ ಖಾಲಿ ಇಲ್ಲ ಮುಂದೆ ಹೋಗಣಬಾರ್ದು. ಒಂದು ವಿಷಯ ನೆನಪಿಟ್ಕೋರಿ, ಕೈ ಖಾಲಿ ಇಲ್ಲ ಮುಂದೆ ಹೋಗ ಅಂದ್ರಿ ಅಂದರೆ ನಿಮ್ಮ ಕೈ ಖಾಲಿ ಆದಾಗ ನೀವೇನು ದಾನ ಮಾಡೋರದಿರಿ? ಆದರೆ ನಿಮ್ಮ ಕೈ ಖಾಲಿ ಆದಾಗ ನೀವೇನು ದಾನ ಮಾಡೋರದಿರಿ? ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ಕಾಣಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ನುಡಿ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಎಷ್ಟಂದು ಹೇಳ್ತಾರೆ. ಕೈ ಖಾಲಿ ಆದಮೇಲೆ ಏನು ದಾನ ಮಾಡೋರದ್ರಿ? ಧನವಂತರಾದರೇನು ದಾನ ಮಾಡದನಕ್ಕ, ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ. ಭಾಳ ಭಗವಂತ ತಿಳುವಳಿಕೆ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ಅದನ್ನು ಸರಿಯಾದ ಸಮಯಕ್ಕೆ ಆಚಾರ ವಿಚಾರ ನಡೆ ನುಡಿ ಅಲ್ಲಿ ಬಳಸಲಿಲ್ಲ ಅಂದ್ರೆ ಅದು ವ್ಯರ್ಥ. ಅರಿವು ಇದ್ದರೇನು ಆಚಾರವಿಲ್ಲದನಕ್ಕ. ನರನಾಗಿ ಹುಟ್ಟಿ ಬಂದ ಮೇಲೆ, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ರಂಗನಾಥ ಸ್ವಾಮಿಗೆ ಶರಣಾಗದಿದ್ದರೆ ನಿನ್ನ ಜನ್ಮ ವ್ಯರ್ಥ ಕಾನಕ್ಕ ಅಂತ ಬರೀತಾರೆ. ವ್ಯರ್ಥ, ನಾವೇನು ಮಾಡಿದರೂ ಕೂಡ ವ್ಯರ್ಥದ. ನಿಮಗೆ ಇನ್ನೊಂದು ಉದಾಹರಣೆ, ನಡೆದದ್ದು ಘಟನೆ ಹೇಳ್ತೀನಿ. ಯಳವತ್ತಿ ಅನ್ನತಕ್ಕಂಥ ಗ್ರಾಮ ನೋಡಿರ್ಬೋದು ನೀವು, ಅಲ್ಲಿ ಲಕ್ಷ್ಮೇಶ್ವರ ಹತ್ರ ಬರ್ತದೆ. ಯಳವತ್ತಿ ಅನ್ನತಕ್ಕಂಥ ಗ್ರಾಮ ಬಾಲಲೀಲ ಮಹಂತ ಸ್ವಾಮಿಗಳು ಅಂತ ದೊಡ್ಡ ತಪಸ್ವಿಗಳವರು, ಸಿದ್ಧಾರೂಢರಂಗ. ಹಿಂದಿನ ಜನ್ಮದ್ದನ್ನು ಮುಂದಿನ ಜನ್ಮದ್ದನ್ನು ಸದ್ಯ ನಡೆಯುವುದನ್ನು ಹೇಳ್ತಿದ್ರು. ತ್ರಿಕಾಲ ಜ್ಞಾನಿಗಳು ಬಾಲಲೀಲ ಮಹಂತ ಸ್ವಾಮಿಗಳು ಭಾಳ ಯಾವತ್ತು ಹಸನ್ಮುಖದಿಂದ ಇರ್ತಕ್ಕಂಥವ್ರು. ಒಂದಿನ ಏನಾಯಿತು, ಯಳವತ್ತಿ ಗ್ರಾಮದ ಒಂದು ಶ್ರೀಮಂತ ಅವ್ರ ಶಿಷ್ಯ ಇದ್ದವ ಬಂದ. ಹಿಂದಿನ ಕರ್ಮದಲ್ಲಿ ಏನು ಮಾಡಿದ್ದು ಈ ಉಣ್ತೀವಿ ಅನ್ನೋದಕ್ಕೆ ಇದು ಹೇಳತ್ತೀನಿ ನಿಮಗೆ. ಶ್ರೀಮಂತ ಸೊಸಿನ ಕರ್ಕೊಂಡು ಬಂದ. ಯಪ್ಪ, ನನ್ನ ಮಗಗ ಮದುವೆ ಆಗ್ಯದ, ಈಕಿ ನನ್ನ ಸೊಸೆ. ಮದುವೆಯಾಗಿ 12 ವರ್ಷ ಸಮೀಪ ಆಗಕ್ಕೆ ಬಂತು, ಇನ್ನೂ ಮಕ್ಕಳು ಆಗೋಲ್ತು, ನೀನು ಆಶೀರ್ವಾದ ಮಾಡಬೇಕಂದ. ಮಹಂತ ಸ್ವಾಮಿಗಳು ಆ ಹೆಣ್ಮಗಳನ್ನು ಮ್ಯಾಲಿಂದ ತೆಳಗೆ ಸೂಕ್ಷ್ಮ ದೃಷ್ಟಿ ಇಟ್ಟು ನೋಡಿದರು. ನಕ್ಕರು, ಮುಗುಳ್ನಾಗಿ ನಕ್ಕರು. ನಕ್ಕ ಹೇಳಿದ್ರಂತ ಶ್ರೀಮಂತಗ, ಅಲ್ಲೋ ಸೌಕಾರ, ನೀನೇನೋ ಕರ್ಕೊಂಡು ಬಂದಿದ್ದಿ ಅಂದ್ರೆ ಆಕಿಗೆ ಮಕ್ಕಳಾಗಲ್ಲ. ಇದನ್ನು ಒಂದೇ ಹೇಳಿದರು. ಏನಾತೇವ, ನೀ ಏನೋ ಕರ್ಕೊಂಡು ಬಂದು, ಲಕ್ಷ ಕೊಟ್ಟು ಕೇಳ್ರಿ ಇದನ್ನು, ನೀ ಏನೋ ಕರ್ಕೊಂಡು ಬಂದು ಆಕಿಗೆ ಮಕ್ಕಳಾಗಲ್ಲ. ಭಾಳ ಸಲಿಗೆ ಇತ್ತು ಅಪ್ಪಗಳಿಗೂ ಮತ್ತು ಶಿಷ್ಯನಿಗೂ. ಶ್ರೀಮಂತಿದ್ರೂ ಕೂಡ ಬಹಳ ಅನನ್ಯವಾದ ಸಂಬಂಧ. ಅವೊಂದು ಮಾತು ಹೇಳ್ತಾನೆ, ಯಪ್ಪ ನನಗೆ ಗೊತ್ತದ, ಎಲ್ಲ ದವಾಖಾನೆ ಮುಗಿಸಿ ಬಂದೀನಿ ನಾನು, ಎಲ್ಲ ಡಾಕ್ಟ್ರ್ ಮುಗಿದ್ರು, ವೈದ್ಯರು ಮುಗಿದ್ರು, ಗೌಟಿ ಔಷಧನೂ ಮುಗೀತು, ಮಕ್ಕಳು ಆಗಂಗಿಲ್ಲ ಅನ್ನೋದು ನನಗೂ ಗೊತ್ತದ. ಅದನ್ನು ಹೇಳ್ತಾರಂತ ನಿನ್ನ ಕಡೆ ಕರ್ಕೊಂಡು ಬಂದಿಲ್ಲ. ಭಾಳ ಚಂದ ಹೇಳ್ತಾನೆ ಸೌಕಾರ.
ಯಾವುದನ್ನು ಆಗುವುದಿಲ್ಲವೋ, ಯಾವುದನ್ನು ಸಾಧ್ಯ ಆಗಲಾರ್ದನ್ನು ಆಗುವಂಗ ನೀ ಮಾಡ್ತಿ ಅಂತ ನಿನ್ನ ಕಡೆ ಕರ್ಕೊಂಡು ಬಂದೀನಿ ನಾನು, ಆಗೋದಿಲ್ಲ ಅನ್ನೋದು ನನಗೂ ಗೊತ್ತೈತಿ ಅಂದವ. ಅವಾಗ ನಗಾಕತ್ರಂತ ಬಾಲಲೀಲಮ್ಮ ಅಂತ ಸ್ವಾಮಿಗಳು ಹೇಳಿದ್ರಂತೆ, ನೋಡು ಸೌಕಾರ, ಹಿಂದಿನ ಜನ್ಮದಲ್ಲಿ ಈ ಹೆಣ್ಣುಮಗಳು ನಿನಗೇನು ಸೊಸೆಯಾಗಿ ಬಂದಾಳಲ್ಲ, ಈ ಜನ್ಮದಲ್ಲಿ ಯಳವತ್ತಿ ಗ್ರಾಮದೊಳಗೆ ಶಿರಬಡಗಿ ಮನೆತನ ಅಂತ ಊರ ಹೆಸರು, ಮನೆತನದ ಹೆಸರು ಶಿರಬಡಗಿ ಮನೆತನ. ಈಕಿನ ಹಿಂದಿನ ಜನ್ಮದಲ್ಲಿ ನರಗುಂದದೊಳಗೆ ಧನವಂತರ ಮನೆತನಕ ಕೊಟ್ಟಿತ್ತು. ಹಿಂದಿನ ಜನ್ಮದ ಹೇಳಕತ್ತರು, ಧನವಂತರ ಮನೆತನಕ ಕೊಟ್ಟಿತ್ತು. ಅಲ್ಲಿ ಈಕಿಗೆ 2 ಗಂಡು ಮಕ್ಕಳು ಈಗೂ ಅದಾರವರು, ಅವ್ರು ಹೇಳಿದ್ದು ಈಗೂ ಅದಾರೆ. ಒಬ್ಬಗ 75 ಅದಾವ, ಒಬ್ಬಗೆ 70 ಅದಾವ, 2 ಗಂಡು ಮಕ್ಕಳು ಅದಾವ. ಗಂಡ 2 ಮಕ್ಕಳು ದುಡುದು ಈಕಿ ಕೈಯಾಗ ಕೊಡ್ತಿದ್ರು. ಈಕಿ ನೋಡಿದ್ರೆ ಬಂಗಾರ ಬೆಳ್ಳಿ ಅಂಥೇಳಿ ಗಂಟು ಹಾಕಿ ಯಾರಿಗೆ ಚೆಂದಾಗಿ ಹೊಟ್ಟಿಗೆ ಹಾಕಲಿಲ್ಲ, ಏನೂ ಮಾಡಲಿಲ್ಲ. ಅಲ್ಲಲ್ಲೇ ಹುಗುದು ಇಟ್ಟಿದ್ಲು. ಒಲಿ ಮುಂದೆ ತೆಗೆದು ಹುಗುದು ಮುಚ್ಚಿಟ್ಟಾಳ. ಅಷ್ಟೇ ಅಲ್ಲ, ಈಕಿದು ಎಂಥ ದೌರ್ಭಾಗ್ಯದ, ಈಗ ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳಿದರೆ, ಹಿಂದಿನ ಪಾಪದ ಕರ್ಮ ಅದಲ್ಲ, ಆ ಕರ್ಮ ಹಿಂಗೆ ಮಾಡ್ಸಕತ್ಯದ. 2 ಗಂಡು ಮಕ್ಕಳು ಇದ್ದುವಲ್ಲ, ಆ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ರೆ ಅವು 2 ಹೊಟ್ಟಿ ನನಗೆ ಜೋಡಾಕ್ಕವ, ಖರ್ಚು ಆಗ್ತದಂತೆ ಮದುವೆನೇ ಮಾಡ್ದೇನೆ ಈಕಿ ಪ್ರಾಣ ಬಿಟ್ಟಾಳಲ್ಲ. ಆ ಗಂಡು ಮಕ್ಕಳು ಈಗೂ ಆಕಿಗೆ ಶಾಪ ಹಾಕ್ಯಾರ. ಅದಕ್ಕೆ ಈಗೂ ಅವರಿಗೆ ಪ್ರಸಾದ ಮಾಡಿ ಉಣ್ಣಾಕ ಶಕ್ತಿ ಇಲ್ಲ. ಯಾರ ಕೊಟ್ಟರೆ ಉಣಬೇಕು, ಇಲ್ಲ ಆದ್ರೆ ಹುಗುದಿಟ್ಟದ್ದು ಪ್ರಾಣ ಬಿಡಾಗೂ ಸಹಿತ ಹೇಳಿ ಸಾಯಲಿಲ್ಲ. ಅದಕ್ಕೆ ಏನೂ ಒಯ್ದಿಲ್ಲ. ಈ ಜನ್ಮದಲ್ಲಿ ಅವರು ಶಾಪಕ್ಕನುಗುಣವಾಗಿ ಈಗ ಈಕಿಗೆ ಮಕ್ಕಳಾಗಿಲ್ಲ ಹೇಳಿದ್ರು. ಮತ್ತು ಏನು ಮಾಡೋನ್ರಪ್ಪ, ಇಲ್ಲ ಈಗೂ ಅದಾರ, ನಾನು ಏನೂ ಮಾಡೋಕ್ಕಾಗಂಗಿಲ್ಲ, ಹಿಂದಿನ ಜನ್ಮದ ಕರ್ಮದ, ಸೀದಾ ಅವ್ರ ಕಡೆ ಹೋಗಬೇಕು. ಅವ್ರು ಏನಾದರೂ ಆಶೀರ್ವಾದ ಮಾಡಿದ್ರೆ ನಿನ್ನ ಸೊಸೆಗೆ ಮಕ್ಕಳಾಗಬಹುದು ಅಂದರು. ಅದು ಹೆಂಗ್ರಿ, ಆಕೆ ಏನು ಹೋಗೋದಿಟ್ಟಾಳಲ್ಲ ಹಿಂದಿನ ಜನ್ಮದಲ್ಲಿ, ನಾ ತೋರಿಸ್ತೀನಿ, ಅದನ್ನು ಪೂಜೆ ಮಾಡಿ ಆ ನಿಧಿಯನ್ನು ತೆಗೆದು ಗಂಡ ಮಕ್ಕಳಿಗೆ ಕೊಡಬೇಕು. ವಯಸ್ಸಾಗಿ ದುಡಿ ಶಕ್ತಿ ಇಲ್ಲ, ಯಾರು ಹೊಟ್ಟಿಗೆ ಊಟ ಕೊಡ್ತಿಲ್ಲ, ಅವರು ದಿನನಿತ್ಯ ಶಾಪ ಹಾಕ್ತಾರೆ. ಆ ಶಾಪಕ್ಕೆ ಫಲವಾಗಿಯೇ ಈಕಿಗೆ ಮಕ್ಕಳಾಗಿಲ್ಲ. ಆ ನಿಧಿ ತೆಗೆದ ಅವರಿಗೆ ಕೊಟ್ಟಾಗ ಅವ್ರು ಆಶೀರ್ವಾದ ಮಾಡಿದರೆ ನಿನ್ನ ಸೊಸೆಗೆ ಮಕ್ಕಳಾಗ್ತವೆ. ನಡ್ರಪ್ಪ ಹೋಗೋನು ಕರ್ಕೊಂಡು ಹೋದರು. ಧನವಂತರ ಮನೆತನ ನರಗುಂದದೊಳಗೆ ಕರ್ಕೊಂಡು ಹೋದಾಗ ಆ ಮನೆತನ ಮುಂದೆ ಹೋಗಿ ನಿಂತಾಗ ಸ್ವಾಮಿಗಳು ಹೆಂಗೆ ಹೇಳಿದ್ರಲ್ಲ ಹಂಗೆ 2 ಮಕ್ಕಳಿದ್ರು. ಈಕಿ ಫೋಟೋನು ಅಲ್ಲೇ ಇತ್ತು, ಗಂಡನ ಫೋಟೋನು ಅಲ್ಲೇ ಇತ್ತು. ಹಿಂದಿನ ಜನ್ಮದ ಬೇರೆನೇ ಇತ್ತು. ಆದ್ರೆ ಅವರು ಭಾಳ ವಯಸ್ಸಾಗಿತ್ತು, ಕುಂತಿದ್ರು. ಪಾಪ ಹೋಗೋಣ ನಮಸ್ಕಾರ ಮಾಡೋಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಎದ್ದು ಸುಮ್ಮನೆ ಹಾಗೆ ನಮ್ಮ ರಂಗಪ್ಪಜ್ಜ ಅದಾನಲ್ಲ ಹಂಗೆ ವಯಸ್ಸಾದರೂ ಕೂಡ ತಳ್ಳಾಡ್ಕೊಂತ ಸೇವಾ ಮಾಡ್ತಾನೆ ಪುಣ್ಯಾತ್ಮ. ತೊಳ್ಳಾಡ್ತಾ ಬಂದು ನಮಸ್ಕಾರ ಮಾಡಿದರು. ನೋಡಪ್ಪ, ಈ ಜನ್ಮದಲ್ಲಿ ಇವರು ಸೊಸೆ ಆಗ್ಯಾಳ, ಹಿಂದಿನ ಜನ್ಮದಲ್ಲಿ ನಿಮ್ಮವ್ವ ಆಗಿದ್ಲು. ನಿಮಗೇನೂ ಕೊಡಲಾರ್ದೆ ಮದುವೆನೂ ಮಾಡಲಾರ್ದೇ ದೊಡ್ಡ ತಪ್ಪು ಮಾಡ್ಯಾಳ. ನಿಮ್ಮ ಶಾಪಕ್ಕೆ ಆಕಿ ಪ್ರಾಯಶ್ಚಿತ್ತ ಅನುಭವಿಸಕತ್ತಾಳ. ಇವತ್ತು ಈ ಜನ್ಮದಲ್ಲಿ ಆಕಿಗೆ ಮಕ್ಕಳಾಗುವಂಗೆ ನೀವು ಆಶೀರ್ವಾದ ಮಾಡಬೇಕಂಥೇಳಿ ಆಕೆ ಏನಲ್ಲಿ ಹೋಗೋದಿಟ್ಟಿದ್ಲಲ್ಲ ಅದನ್ನು ಪೂಜೆ ಮಾಡತಾಯಿ ಅಂತ ಬಾಲಲೀಲಮ್ಮ ಅಂತ ಸ್ವಾಮಿಗಳು ತೋರಿಸಿದಾಗ ಅದನ್ನು ತಗೊಂಡು ಪೂಜೆ ಮಾಡಿ ಹಡ್ಡಿ ನೋಡಿದ್ರೆ ಅಲ್ಲಿ ಒಂದಿಷ್ಟು ಗಡಿಗೆ ಇಟ್ಟಿದ್ಲಂತ. ಗಡಿಗೆಯಾಗೆಲ್ಲ ಬಂಗಾರ ಇದ್ದು, ಬೆಳ್ಳಿ ಬಂಗಾರ ಇಟ್ಟಿದ್ಲು. ಅವು ಬಿಸ್ಕಿಟ್ ರೂಪಾಯಿ ಅಂತ ಇಟ್ಟಿದ್ರು, ಅದನ್ನು ಕೂಡ ಅಲ್ಲೇ ಇತ್ತು. ಬಿಸ್ಕಿಟ್